ಕ್ಷಮಾಪಣೆ ಹೆಸರಲ್ಲಿ ಪೊಲೀಸರಿಂದ ಟಾರ್ಚರ್ ಆಗಿದೆ ಅನ್ನೋ ಆರೋಪ ಕೇಳಿ ಬಂದಿದೆ. ಠಾಣೆಯಲ್ಲೇ ಕೈ ಕಾರ್ಯಕರ್ತರಿಂದ ಕ್ಷಮಾಪಣೆಯ ವಿಡಿಯೋ ಮಾಡಿಸಿದಾರಂತೆ. ಅಶ್ರಫ್ ಹತ್ಯೆಗೆ ಸಂಬಂಧಪಟ್ಟ ಹಾಗೆ ಫೇಸ್ಬುಕ್ ಪೋಸ್ಟ್ ಹಾಕಿದ್ದ ಸಚಿತ್ ಶೆಟ್ಟಿಯನ್ನು ಪೋಸ್ಟ್ ಹಾಕಿದ್ದಕ್ಕೆ ಸೆಂಟಾನೆಗೆ ಕರೆಸಿ ಪೊಲೀಸರು ವಿಚಾರಣೆ ಮಾಡಿದ್ದಾರೆ. ಬಲವಂತವಾಗಿ ಕ್ಷಮೆ ಕೇಳುವಂತಹ ವಿಡಿಯೋವನ್ನ ಮಾಡಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಕ್ಷಮೆ ಕೇಳಿಸಿದ ವಿಡಿಯೋವನ್ನ ಹರಿಬಿಟ್ರ ಹಾಗಾದ್ರೆ ಪೊಲೀಸರು? ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಇನಾಯತ್ ಅಲಿ ಆಪ್ತ ಈ ಸಚಿತ್ ಶೆಟ್ಟಿ ಮಂಗಳೂರು ಪೊಲೀಸರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ನಾನು ನನ್ನ ಫೇಸ್ಬುಕ್ ಪೇಜ್ನಲ್ಲಿ ನಿನ್ನೊಂದು ಪೋಸ್ಟ್ ಮಾಡಿದ್ದೆ ಒಂದು ವಿಷಯಕ್ಕೆ ಸಂಬಂಧಿಸಿದಂತೆ, ಮತ್ತು ಆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹತ್ರ ಯಾವುದೇ ಸಾಕ್ಷ್ಯಾಧಾರಗಳು ಇರುವುದಿಲ್ಲ. ಕೇವಲ ರಾಜಕೀಯ ದ್ವೇಷದಿಂದ ಹಾಕಿದಂಥ ಒಂದು ಪೋಸ್ಟು ನನ್ನಿಂದ ತಪ್ಪಾಗಿದೆ. ನಾನು ಇನ್ನು ಮುಂದೆ ಈ ರೀತಿಯ ಸಾಕ್ಷ್ಯಾಧಾರಗಳಿಲ್ಲದ ಹೇಳಿಕೆಗಳನ್ನು ಅಥವಾ ಪೋಸ್ಟನ್ನು ಕೊಡುವುದಿಲ್ಲ, ಹಾಕುವುದಿಲ್ಲ ಮತ್ತು ಫೇಸ್ಬುಕ್ನಲ್ಲಿ. ಮತ್ತು ಯಾರು ಕೂಡ ಇಂಥ ಯಾವುದೇ ಆಧಾರವಿಲ್ಲದಂಥ ವಿಷಯಗಳ ಪೋಸ್ಟನ್ನು ಯಾವತ್ತೂ ಹಾಕಬೇಡಿ ಹಾಗೂ ಪ್ರಚೋದನೆಗೆ ಅವಕಾಶ ಕೊಡಬೇಡಿ ಎಂದು. ಕಿರಣ್ ಇದ್ರ ಬಗ್ಗೆ ಡೀಟೇಲ್ಸ್ ಅನ್ನು ಕೊಡ್ದು ಹೋಗ್ತಾರೆ. ಕಿರಣ್ ಒಬ್ಬರನ್ನ ಕರೆಸಿ ಬಲವಂತವಾಗಿ ಒಂದು ವಿಡಿಯೋ ಮಾಡಿಸ್ಕೊಳ್ತಾರೆ ಅಂತ ಹೇಳಿದ್ರೆ ಏನು ಕಥೆ ಇದು? ಪೊಲೀಸರು ಮಾಡಿಸಿದ ಹೌದಾ? ಪೊಲೀಸರು ಏನಾದರೂ ರಿಯಾಕ್ಟ್ ಮಾಡಿದ್ದಾರೆ ಇದ್ರ ಬಗ್ಗೆ? ವಾಸು, ಇತ್ತೀಚಿನ ದಿನಗಳಲ್ಲಿ ಮಂಗಳೂರು ಸೇರಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ಹಲವಾರು ಈ ಕೋಮು ಪ್ರಚೋದಕ ಹೇಳಿಕೆಗಳನ್ನ ಕೊಡುವಂಥದ್ದು, ಭಾಷಣಗಳ ಮಾಡುವಂಥದ್ದು, ಹಾಗೇನೆ ಪೋಸ್ಟ್ಗಳನ್ನು ಹಾಕುವಂಥದ್ದು ಹೆಚ್ಚಾಗಿ ನಡೀತಾ ಇತ್ತು. ಈಗ ಪೊಲೀಸರು ಕೂಡ ಅದರ ಬಗ್ಗೆ ಈಗ ಗಮನ ಹರಿಸಿದ್ರು ಮತ್ತೆ ಹೆಚ್ಚಿನ ನಿಗಾ ವಹಿಸಿದ್ರು. ಈ ಹಿನ್ನೆಲೆಯಲ್ಲಿ ಕೆಲವು ಪೋಸ್ಟ್ಗಳನ್ನು ಹಾಕಿದ್ದಕ್ಕೆ ಕೆಲವರು ಹಿಡ್ಕೊಂಡು ಬಂದು ಅವರಿಗೆ ಅದೇ ಅವರ ಭಾಷೆಯಲ್ಲಿಯೇ ಉತ್ತರ ಕೊಡುವಂತಹ ಪ್ರಯತ್ನಗಳನ್ನ ಪೊಲೀಸರು ಮಾಡಿದ್ರು. ಯಾಕಂದ್ರೆ ಕೆಲವರು ರೀಲ್ಸ್ ಮಾಡಿಕೊಂಡು, ಕೆಲವರು ರೌಡಿಸಮ್ ಅನ್ನ ಇದನ್ನ ಮಾಡುವಂತ ರೀತಿಯಲ್ಲಿ ರೀಲ್ಸ್ ಗಳನ್ನ ಮಾಡುವಂತದ್ದು ಮತ್ತೆ ಕೋಮು ಪ್ರಚೋದಕ ಹೇಳಿಕೆಗಳನ್ನ ನೀಡುವಂತಹದ್ದು ಅನ್ನ ಮಾಡ್ತಾ ಇದ್ರು. ಅವರನ್ನ ಐಡೆಂಟಿಫೈ ಮಾಡಿ ಅವರನ್ನ ಬಂಧಿಸಿ ಅವರಿಂದನೇ ಅವರೇ ಕ್ಷಮಾಪಣೆ ಕೇಳುವಂತಹ ವಿಡಿಯೋಗಳನ್ನ ಕೆಲವು ದಿನಗಳ ಹಿಂದೆ ಪೊಲೀಸರು ಕೂಡ ಮಾಡಿದ್ದುಂಟು. ಯಾಕಂದ್ರೆ ಅವರು ಮಾಡಿದಂತಹ ಏನ್ ಮಾಡಿದ್ದಾರೆ ಅದೇ ಭಾಷೆಯಲ್ಲಿ ಅವರಿಗೆ ಉತ್ತರ ಕೊಡುವಂತಹ ಪ್ರಯತ್ನವನ್ನ ಪೊಲೀಸರು ಮಾಡಿದ್ರು. ಹಾಗೆ ಅದು ಕಂಟ್ರೋಲಿಗೂ ಕೂಡ ಬಂದಿತ್ತು. ಅದೇ ರೀತಿ ಪೊಲೀಸರು ಮಾಡುವಂತಹ ತನಿಖೆಯನ್ನ ಪ್ರಶ್ನಿಸುವಂತಹ ಪ್ರಯತ್ನ ಹಲವಾರು ಜನರು ಮಾಡ್ತಾ ಇದ್ರು. ಅದನ್ನ ಈಗ ಮಂಗಳೂರು ಹೊರವಲಯದ ಕುಡುಪು ಎಂಬಲ್ಲಿ ಕೆಲವು ದಿನಗಳ ಹಿಂದೆ ಒಂದು ಗುಂಪು ಹತ್ಯೆ ನಡೆದಿದೆ. ಕಳೆದ ತಿಂಗಳು ಒಂದು ಗುಂಪು ಹತ್ಯೆ ನಡೆದಿದೆ. ಅದ್ರ ಭಾರಿ ಆಕ್ರೋಶ ವ್ಯಕ್ತವಾಗಿತ್ತು. ಈ ಪ್ರಕರಣಕ್ಕೆ ಸಂಬಂಧಿಸಿ 21ಕ್ಕೂ ಹೆಚ್ಚು ಜನರನ್ನ ಬಂಧಿಸಲಾಗಿತ್ತು. ಆದ್ರೆ ಅದರಲ್ಲಿ ಪ್ರಮುಖ ಆರೋಪಿಯನ್ನ ಬಂಧಿಸಲಿಲ್ಲ. ಪೊಲೀಸರು ಅವರೊಟ್ಟಿಗೆ ಶಾಮೀಲಾಗಿದ್ದಾರೆ, ಅವರಿಗೆ ಏನಾದ್ರೂ ಹೊಂದಾಣಿಕೆ ಇದೆಯಾ ಅನ್ನೋ ಆ ರೀತಿಯಲ್ಲಿ ಪೋಸ್ಟ್ ಗಳನ್ನ ಹಾಕಿ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಮಾಡಲಾಗ್ತಾ ಇತ್ತು. ಅದಕ್ಕೆ ಸಂಬಂಧಿಸಿದಂತೆ ಸುಜಿತ್ ಶೆಟ್ಟಿ ಎಂಬವರನ್ನ, ಅಂದ್ರೆ ಕಾಂಗ್ರೆಸ್ನ ಕಾರ್ಯಕರ್ತ ಆತ, ಅವರನ್ನ ಪೊಲೀಸರು ವಶಕ್ಕೆ ಪಡೆದಿದ್ರು. ಅಂದ್ರೆ ಅವರನ್ನು ವಿಚಾರಣೆ ಮಾಡಿದ್ರು, ಯಾಕೆ ಈ ತರ ಹಾಕಿದ್ಯಾ ಅಂತ. ಆವಾಗ ಆತ ಕೆಲವು ಯಾವುದೇ ಆಧಾರ ಇಲ್ಲದೆ ಆ ರೀತಿಯ ಆರೋಪಗಳನ್ನ ಮಾಡಿರುವಂತಹ ಸಾಮಾಜಿಕ ಜಾಲತಾಣಗಳಲ್ಲಿ ಪೊಲೀಸರನ್ನ ತೇಜೋವಧೆ ಮಾಡುವಂತಹ ಪ್ರಯತ್ನ ಮಾಡಿದ್ರು. ಇದು ಎಲ್ಲೋ ಪೊಲೀಸ್ ಅಧಿಕಾರಿಗಳಿಗೂ ತುಂಬಾ ಸಿಟ್ಟು ಬರೆಸುವಂತಹ, ಆಕ್ರೋಶ ಬರೆಸುವಂತಹ ಒಂದು ಇದಕ್ಕೆ ಕಾರಣವಾಗಿತ್ತು. ಈ ಹಿನ್ನೆಲೆಯಲ್ಲಿ ಅವರನ್ನ ಕರೆಸಿ ವಿಚಾರಣೆ ಮಾಡಿದ್ರು. ಅದ ನಂತರ ಅವರಿಂದ ಕ್ಷಮಾಪಣೆ ಕೂಡ ಮಾಡಿಸುವಂತಹ ಒಂದು ವಿಡಿಯೋ ಕೂಡ ಮಾಡಿಸಿದ್ರು. ಆದ್ರೆ ಅದನ್ನ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಾಗ ಅದು ಎಲ್ಲೋ ಒಂದು ಆಕ್ರೋಶಕ್ಕೆ ಕಾರಣ ಇತ್ತು. ಹಾಗೇನೆ ಸುಜಿತ್ ಶೆಟ್ಟಿ ಅವರು ಕೂಡ ಇದನ್ನ ತುಂಬಾ ಮಾನಸಿಕವಾಗಿ ಅದಕ್ಕೆ ನೊಂದಿದ್ರು. ಹಾಗೆ ಅವರು ಕೂಡ ಒಂದು ಆರೋಪ ಮಾಡ್ತಾ ಇರುವಂತದ್ದು, ಪೊಲೀಸರು ತನಗೆ ಟಾರ್ಚರ್ ಮಾಡಿದ್ದಾರೆ ಅನ್ನೋ ಒಂದು ಆರೋಪ ಕೂಡ ಮಾಡಿದ್ದಾರೆ. ಹಾಗೆ ಅದರ ಪ್ರಕಾರ ಇದು ಹಿನ್ನೆಲೆಯಲ್ಲಿ ಒಂದು ವಿಡಿಯೋ ಕೂಡ ಮಾಡಿ ಅವರು ಸಾಮಾಜಿಕ ಜಾಲತಾಣದಲ್ಲಿ ಹಾಕಿದ್ರು. ಇದು ಈಗ ತುಂಬಾ ಆಕ್ರೋಶಕ್ಕೆ ಕಾರಣವಾಗ್ತದೆ. ಪೊಲೀಸರ ಮೇಲೆ ಒಂದು ಈಗ ಆರೋಪ ಬಂದಿರುವಂತದ್ದು, ಒಂದು ಪೊಲೀಸರು ಟಾರ್ಚರ್ ಮಾಡಿ ಒಂದು ವಿಡಿಯೋವನ್ನ ಮಾಡಿರುವಂತ ಮತ್ತೆ ಸಾಮಾಜಿಕ ಜಾಲತಾಣದಲ್ಲಿ ಹಾಕಿ ಅವರ ತೇಜೋವಧೆ ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬಂದಿದೆ. ಇದು ಈಗ ಪೊಲೀಸರ ವಿರುದ್ಧವೇ ಒಂದು ತಿರುಗಿ ಬಿದ್ದಂತ ಪ್ರಕರಣ ಆಗಿದೆ. ಥ್ಯಾಂಕ್ ಯು ಕಿರಣ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.